ಹಾಗೆ ಸ್ವಲ್ಪ ಬ್ಯಾಕ್ ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈಗ ಮೊದಲೇ ಪ್ರೊಮೋದಲ್ಲಿ ಏನು ನೋಡ್ಕೊಂಬರೋಣ. ಸೊ ಗೈಸ್, ಈಗ ಮನೆ ಮಂದಿ ಎಲ್ಲ ಕಾವ್ಯಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಏನೊಂದು ಗೇಮ್ಗಳನ್ನ ನಡೀತು, ಮೇ ಬಿ ಫೈನಲ್ ಕಂಟೆಂಟರ್ ಆಗಿ ಕಾವ್ಯ ಮತ್ತೆ ರಾಶಿಕಾ ಅವ್ರು ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಗಿಲ್ಲಿ ನಟ ಅವರು ಔಟ್ ಆಗಿದ್ದಾರೆ ನಿನ್ನೆ ಒಂದು ಇವತ್ತು ತೋರಿಸ್ತಾರೆ ಎಪಿಸೋಡ್ ಅಲ್ಲಿ. ಅದು ವೆಯ್ಟ್ ಹಾಕಿ ಕೈನ ಬಿಟ್ಬಿಟ್ಟಿರ್ತಾರೆ. ಸೊ ಎಸ್, ಇವಾಗ ಮೂರನೇ ಗೇಮ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಕ್ಯೂಬ್ಸ್ ಗಳಿರುತ್ತೆ. ಕ್ಯೂಬ್ಸ್ ಅಲ್ಲಿ ಇವರು ದಾರಿ ಮಾಡ್ಕೊಂಡು ಹೋಗಿ ಒಂದು ರೌಂಡ್ ತರದ ಒಂದು ಯೆಲ್ಲೋ ಕಲರ್ ಇಲ್ಲ ಗ್ರೀನ್ ಕಲರ್ ಡಿಸ್ಕ್ ಅಂತ ಇರುತ್ತೆ, ಅದನ್ನ ಹಾಕ್ಬೇಕಾಗಿರುತ್ತೆ. ಸೊ ಆಕ್ಚುಲಿ ಏನಂತಂದ್ರೆ ಮನೆ ಮಂದಿ ಅನ್ನೋದು ಈಗ ಧನುಷ್ ಆಗಿರ್ಬೋದು, ಆಮೇಲೆ ಕಾವ್ಯ ಮಲ್ಲಮ್ಮ ಅವರಾಗಿರ್ಬೋದು, ಗಿಲ್ಲಿ ನಟ ಅವರಾಗಿರ್ಬೋದು, ಸೊ ಜಾನ್ವಿ ಅವರಾಗಿರ್ಬೋದು, ಎಲ್ಲ ಕಾವ್ಯ ಫೈನಲಿಸ್ಟ್ ಬರಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ದಟ್ ಮೀನ್ಸ್ ಅಂತಂದ್ರೆ ಅವ್ರಿಗೆ ಒಂದು ಮೇ ಬಿ ಸ್ಪೆಷಲ್ ಪವರ್ ಸಿಕ್ಕಿರುತ್ತೆ. ಏನಪ್ಪಾ ಅದು ಅಂತಂದ್ರೆ ಅವರು ಹಾಕೊಂಡು ಹೋಗ್ತಾ ಇರ್ತಾರೆ, ಇವ್ರು ಅದನ್ನ ಉಲ್ಟಾ ಮಾಡ್ಕೊಂಡು ಬರ್ಬೇಕು. ಯಾರು ರಾಶಿಕ್ ಅವ್ರು ಹಿಂದೆ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ. ಆ ಟೈಮ್ ಮುಗಿದ್ಮೇಲೆ ಯಾರ್ದು ಜಾಸ್ತಿ ಅಂದ್ರೆ ಅವ್ರ ಕಡೆ ಎಲ್ಲೋ ಇರುತ್ತೆ, ಗ್ರೀನ್ ಇರುತ್ತೆ ಅಂತ ನೋಡ್ಬಿಟ್ಟು ಸೊ ಕೌಂಟಿಂಗ್ ಅಲ್ಲಿ ಯಾರು ಜಾಸ್ತಿ ಇರುತ್ತೋ ಅವ್ರು ವಿನ್ ಆಗ್ತಾರೆ ಅಂತ ಈ ಒಂದು ಟಾಸ್ಕ್ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಬಟ್ ಇಲ್ಲಿ ಸೊ ಧ್ರುವಂತ್ ಅವರು ಕಾವ್ಯಗೆ ಸೊ ಅಡ್ಗೋಡೆಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಸ್, ಸೊ ಇದೆಲ್ಲ ಹಾಕ್ತಾ ಇರ್ಬೇಕಾದ್ರೆ ಕಾವ್ಯ ಅವ್ರು ಏನ್ ಮಾಡ್ಬಿಡ್ತಾರೆ, ಗ್ಯಾಪ್ ಅಲ್ಲಿ ಆ ಒಂದು ಕಾರ್ಡಿಗೆ ಏನ್ ಡಿಸ್ಕ್ ಇರುತ್ತೋ ಅದನ್ನೇ ಎತ್ಕೊಂಡು ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಮುಂದೆ. ಸೊ ಆ ಟೈಮಲ್ಲಿ ಧ್ರುವಂತ್ ಅವರು ಕಾವ್ಯ ಅವ್ರನ್ನ ಗೇಮ್ ನ ಸ್ಟಾಪ್ ಮಾಡಿ, ನೀವು ರೂಲ್ಸ್ ನ ಫಾಲೋ ಮಾಡ್ತಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಗೇಮ್ ಮಾಡಕ್ ಬಿಡಲ್ಲ ಅಂತ ಬ್ಯಾಂಗ್ ಅಂತ ಒಂದ್ಸತಿ ಎತ್ಕೊಂಡ್ಬಿಡ್ತಾರೆ. ಕಾವ್ಯ ಅವ್ರು ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ, ಅದು ಗೊತ್ತಿಲ್ಲ. ಮೇ ಬಿ ಧ್ರುವಂತ್ ಅವ್ರದ್ದು ಅವರ ಒಂದು ರೂಲ್ಸ್ ಏನು ರೆಫ್ರಿಗೆ ಏನು ರೂಲ್ಸ್ ಕೊಟ್ಟಿರ್ತಾರೋ ಅದನ್ನ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅವ್ರ ಕೈಯಲ್ಲಿ ಪವರ್ ಇರುತ್ತೆ, ಬಟ್ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಸೆಂಟ್ರಲ್ಲಿ ಬರ್ತಾರಾ, ಇಂಟರಪ್ಟ್ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಕಾದ್ ನೋಡ್ಬೇಕಾಗುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ. ಅಂಡ್ ನಿನ್ನೆ ಎಪಿಸೋಡ್ ಅಲ್ಲಿ ನನಗೆ ಆಕ್ಚುಲಿ ಲಿಟರಲಿ ಧ್ರುವಂತ್ ಮೇಲೆ ತುಂಬಾ ಬೇಜಾರಾಯಿತು. ಧ್ರುವಂತ್ ಮೇಲೆ ಅಲ್ಲ, ಸಾರಿ, ಸ್ಪಂದನ ಮೇಲೆ ತುಂಬಾ ಬೇಜಾರಾಯಿತು. ಧ್ರುವಂತ ನೋಡಿ ಪಾಪ ಅಂತ ಅನಿಸ್ತು. ಯಾಕಂದ್ರೆ ಅವರು ಗೇಮ್ ನ ಏನೊಂದು ಸೂಪರ್ ಪವರ್ ಕೊಟ್ಟಿರ್ತಾರೋ, ಯಾರನ್ನ ಹೊರಗಡೆ ಇಡ್ತೀರಾ ಅಂತಂದಾಗ ಮಲ್ಲಮ್ಮ ಅವ್ರನ್ನ ಆಚೆ ಇಡ್ಬೋದಾಗಿತ್ತು. ಯಾಕಂದ್ರೆ ಮಲ್ಲಮ್ಮ ಅವರು ಗೇಮಿಂಗ್ ಅಂತ ಬಂದಾಗ ಅಷ್ಟು ಕಾಂಟ್ರಿಬ್ಯೂಷನ್ ಮಾಡೋದು ಮನೆ ಒಳಗಡೆ ಅಷ್ಟು ಸರಿ ತಪ್ಪು ಅಂತ ಅನ್ಸುತ್ತೆ. ಬಟ್ ಎಕ್ಸೆಪ್ಟ್ಲಿ ಧ್ರುವಂತ್ ಅವ್ರಿಗೆ ಯಾಕಂದ್ರೆ ಚಾನ್ಸಸ್ ಸಿಕ್ಕಿಲ್ಲ 2 ವೀಕಿಂದನೂ ಕೂಡ. ಈಗ 3ನೇ ವೀಕಿಗೆ ಬಂದಿರ್ತಾರೆ. 3ನೇ ವೀಕಿಗೆ ಬಂದಾಗ ಒಂದು ಚಾನ್ಸ್ ಅನ್ನೋದು ಸಿಗ್ಬೇಕಾಗಿತ್ತು ಧ್ರುವಂತ್ ಅವ್ರಿಗೆ. ಆ ಸ್ಪಂದನ ಅವ್ರು ಏನ್ ಮಾಡಿದ್ರು ಅದು ತಪ್ಪಿತ್ತು ಅಂತ ನಮ್ಗೆ ಮೊನ್ನೆ ಆಗಿ ಗಲಾಟೆ ಏನಿತ್ತು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇವರು ಧ್ರುವಂತ್ ಅವರು ಸೊ ಆಡಬಾರ್ದು ಅಂತ ಹೇಳ್ಬಿಟ್ಟು ಆಚೆ ಕಡೆ ಬಿಡಿದ್ರು. ಹೋಲ್ ವೀಕ್ ಅಲ್ಲಿ ಗೇಮೇ ಆಡಂಗಿಲ್ಲ. ಸೊ ತಪ್ಪಿತ್ತು ಇವತ್ತು. ಎಷ್ಟು ಎಫೆಕ್ಟ್ ಬೀಳುತ್ತೆ ಅಂತ ಗೊತ್ತಿಲ್ಲ. ಬಟ್ ಈಗ ಧ್ರುವಂತ್ ಅವ್ರು ಏನ್ ಮಾಡ್ತಾ ಇದ್ರೆ ಬೇರೆ ತರ ಇನ್ವಾಲ್ವ್ಮೆಂಟ್ ತೋರಿಸಬೇಕು ಅಂತ ಈಗ ಎಷ್ಟು ರೆಫ್ರಿಗಳನ್ನ ಕರೆಕ್ಟ್ ಆಗಿ ಮಾಡೋದು, ಸ್ವಲ್ಪ ವಾಯ್ಸ್ ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡೋದು ಮಾಡ್ತಾ ಇದಾರೆ. ಹೌದು, ಫಸ್ಟ್ ಧ್ರುವಂತ್ ಅವ್ರು ತಪ್ಪಿತ್ತು, ಏನೊಂದು ವಾಯ್ಸ್ ರೈಸ್ ಮಾಡಿದ್ರು ಅದೆಲ್ಲ ತಪ್ಪು ಅಂತ ಒಪ್ಕೊಂತೀವಿ. ಬಟ್ ಇವಾಗ ಸ್ಪಂದನ ಅವ್ರದ್ದು ನೀಟಾಗಿ ತಪ್ಪು ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿನ್ನೆ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಧನುಷ್ ಅವರು ಆಮೇಲೆ ಅಲ್ಟಿಮೇಟ್ ಅವರು ಸಖತ್ತಾಗಿ ಗೇಮ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಎಸ್ಪೆಷಲಿ ಧನುಷ್ ಅವ್ರಿಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅವ್ರು ತಗೊಂಬಂದು ಜಾಸ್ತಿ ವೆಯ್ಟ್ ಹಾಕ್ಬಿಡ್ತಾರೆ. 5 kg ಸಮಥಿಂಗ್ ವೆಯ್ಟ್ ಹಾಕ್ಬಿಡ್ತಾರೆ. ಅದನ್ನು ಹೋಲ್ಡ್ ಮಾಡ್ಕೊಂಡು ನಿಂತ್ಕೊಂತಾರೆ. ಆಕ್ಚುಲಿ 7.5 kg 7.5 kg ಸ್ಟಾರ್ಟಿಂಗ್. ಓಕೆ ಸಾರಿ 10 kg ಧನುಷ್ ಅವ್ರಿಗೆ, ಅಭಿಷೇಕ್ ಅವ್ರಿಗೆ 7.5 kg ಇರುತ್ತೆ. ಇಲ್ಲಿ ಗಿಲ್ಲಿ ನಟ ಅವ್ರಿಗೆ 5 kg ಇರುತ್ತೆ. ಸೊ ಬರ್ತಾ ಕಮ್ಮಿ ಆಗ್ತದೆ ಕಾವ್ಯಗೆ ಮತ್ತೆ ರಾಶಿಕಾ ಅವ್ರಿಗೆ. ಸೊ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದಂದ್ರೆ ಧನುಷ್ ಅವ್ರು ಸಖತ್ತಾಗಿ ಗೇಮ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ತುಂಬಾ ವೆಯ್ಟ್ ಆದಾಗ ಅವ್ರಿಗೂ ಕೂಡ ಹಿಡ್ಕೊಳಕ್ಕಾಗಲ್ಲ, ಯಾರಿಗಾದ್ರೂ ಕೈ ನೋವು ಬಂದೇ ಬರುತ್ತೆ. ಅಂಡ್ ತುಂಬಾ ಜನ ಇನ್ನೊಂದು ಕ್ವಶನ್ ಮಾಡ್ತಿರೋದೇನಪ್ಪಾ ಅಂತಂದ್ರೆ, ನೀವು ಬೇರೆಯವ್ರನ್ನ ಲೈಕ್ ಈಗ ಕಷ್ಟಪಟ್ಟು ಟಾಸ್ಕ್ ಗೆಲ್ಲೋದೇ ಯಾರೋ, ಟಾಸ್ಕ್ ನ ಗೆದ್ದ ಮೇಲೆ ಬೇರೆಯವ್ರಿಗೆ ಯಾಕೆ ನೀವು ಒಂದು ಶಕ್ತಿನ ಕೊಡ್ತೀರಾ, ಪವರ್ನ ಕೊಡ್ತೀರಾ ಏನೋ ಒಂದು ಮಾಡೋದಕ್ಕೆ? ಯಾಕಂದ್ರೆ ಕಷ್ಟಪಟ್ಟು ಟಾಸ್ಕ್ ಆಡ್ತಾ ಇರೋದು ಇವ್ರು ಆಗಿರೋದ್ರಿಂದ ಬೇರೆಯವ್ರ ಮೇಲೆ ಡಿಸೈಡ್ ಆಗುತ್ತೆ. ಇವಾಗ ನೋಡಿ ವೈಟ್ ಹಾಕೋದು ಬೇರೆಯವ್ರ ಮೇಲೆ ಡಿಸೈಡ್ ಆಗ್ತದೆ. ಸೊ ಅವಾಗ ಇಂಡಿವಿಜುವಲಿಟಿ ಎಲ್ಲಿ ಬರುತ್ತೆ ಅಂತ ತುಂಬಾ ಜನ ಕ್ವಶನ್ ಮಾಡ್ತಾರೆ. ಗೇಮ್ಗಳನ್ನ ಬಿಗ್ ಬಾಸ್ ಅವ್ರು ಕೊಡಬಾರ್ದು. ಇಂಡಿವಿಜುವಲ್ ಆಗಿ ಏನೀಗ ಲಾಸ್ಟ್ ಟೈಮ್ ಅಶ್ವಿನಿ ಗೌಡ ಅವ್ರಿಗೆ ಸೊ ಅಂದ್ರೆ ಬಕೆಟ್ ಇಂದ ಬಾಲ್ ಅಂತಾನೆ ಹೇಳ್ಬೋದು ಈಸಿಯಾಗಿ, ಆ ತರ ಒಂದು ಟಾಸ್ಕ್ ಗಳನ್ನ ಕೊಡ್ಬೇಕು. ಅವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು ಗೇಮ್ಗಳು ವಿನ್ ಆಗೋದು ಲೂಸ್ ಆಗೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಅದು ಹೇಗಾಗುತ್ತೆ ಅಂತಂದ್ರೆ ಬೇರೆಯವ್ರ ಮೇಲೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ವೋಟಿಂಗ್ ಅಂತ ಮಾಡಿದಾಗ ಜನಗಳಿಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಾಗಿತ್ತು, ವೋಟಿಂಗ್ ಇದು ಸೇವಿಂಗ್ ಮಾಡ್ತಾ ಇಲ್ಲ, ಪವರ್ ಅನ್ನೋದು ಫೈನಲಿಸ್ಟ್ ಪವರ್ಗೆ ಕೊಡ್ತಾ ಇರೋದು ಅಂತಂದಾಗ ಜನಗಳು ಯಾರಿಗೆ ಇಷ್ಟ ಆಗ್ತಾರೋ ಅವ್ರಿಗೆ ವೋಟ್ ಹಾಕಿ ಅವ್ರನ್ನ ಫೈನಲಿಸ್ಟ್ ಕಂಟೆಂಡರ್ ಕಳಿಸ್ತಾರೆ, ಅತಿ ಹೆಚ್ಚು ವೋಟ್ ಯಾರಿಗೆ ಬೀಳುತ್ತೋ. ಬಟ್ ಇವರು ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಆಚೆ ಬಂದಿರೋ ಚೆನ್ನಾಗಿ ಗೊತ್ತಿದೆ ಜನಗಳು ಮಧ್ಯದಲ್ಲಿ. ಇವಾಗ ಬಿಗ್ ಬಾಸ್ ಸೆಂಟ್ರಲ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಬೇರೆ ರೆಸಾರ್ಟ್ಗೆ, ಈಗಲ್ ರೆಸಾರ್ಟ್ಗೆ ಯಾವುದಕ್ಕೂ ಶಿಫ್ಟ್ ಮಾಡಿದ್ದಾಯ್ತು. ಸೊ ಅದರಿಂದ ಒಳಗಡೆ ಬಂದ್ಮೇಲೆ ಏನಾಯ್ತು ಪ್ರಾಬ್ಲಮ್ ಅಂತಂದ್ರೆ, ಸೊ ಒಳಗಡೆ ಬಂದ್ಮೇಲೆ ಅವ್ರಿಗೆ ಅವ್ರ ಹತ್ರ ಏನು ಎಪಿಸೋಡ್ಸ್ಗಳು ಇಲ್ದಿರೋದ್ರಿಂದ ಒಂದೇ ದಿನದ ಟೆಲಿಕಾಸ್ಟ್ 3 ದಿವಸ ಮಾಡಿದಾರೆ ಗುರು. ಆಕ್ಚುಲಿ ಒಂದೇ ದಿನದಲ್ಲಿ ನಡೆದಂತ ಎಪಿಸೋಡ್ ನ ಬಿಗ್ ಬಾಸ್ ಅವ್ರು ಎಷ್ಟು ಫ್ರೇಕ್ ಮಾಡ್ತಾರೆ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗ್ತದೆ. ಸೊ ಟಾಸ್ಕ್ ಆಡಿರೋದು ಕೂಡ ತೋರಿಸಿದ್ರು, ಎಲ್ಲಾನು ತೋರಿಸಿದ್ರು, ಎಲಿಮಿನೇಷನ್ ತೋರಿಸಿದ್ರು, ಎಲ್ಲ ಹೆಚ್ಚು ಕಮ್ಮಿ ವಿತ್ ಜೈಲ್ಗೆ ಹಾಕೋವರೆಗೂ ಕೂಡ ತೋರಿಸ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ನೀವು ನೋಡ್ತಾ ಇದ್ರೆ ಬಿಗ್ ಬಾಸ್ ಅವರು ಆಲ್ರೆಡಿ ಅವ್ರ ಹತ್ರ ಟೆಲಿಕಾಸ್ಟ್ ರೆಕಾರ್ಡ್ ಆಗಿರುತ್ತೆ, ಅದನ್ನ ಹೆಂಗ್ ಬೇಕೋ ಹಂಗೆ ನೀಟಾಗಿ ಎಡಿಟ್ ಮಾಡ್ಬಿಟ್ಟು ಬಿಡ್ತಾ ಇರ್ತಾರೆ. ಇವನ್ ನೀವು ಚಂದ್ರಪ್ರಭಾ ಅವರು ಮತ್ತೆ ಈ ಕಡೆ ಸತೀಶ್ ಅವರು ಏನು ಮಾತಾಡ್ಕೊಂಡಿದ್ರು ಗೊತ್ತಾ ಕ್ಲಿಪ್ಪಿಂಗ್ಸ್, ಅಂದ್ರೆ ನಾನು ನೀವು ಮಾತಾಡ್ಕೊಂಡೆ ಜಗಳ ಆಡ್ಬೇಕು ಅನ್ನೋ ಆ ಒಂದು ಕ್ಲಿಪ್ಪಿಂಗ್ ಕೂಡ ತೋರಿಸಿಲ್ಲ. ತುಂಬಾ ಜನ ಕಮೆಂಟ್ ಮಾಡ್ತಾರೆ, ನೋಡ್ತೀನಿ ಆ ಕ್ಲಿಪ್ಪಿಂಗ್ ತೋರಿಸಿ ಸತೀಶ್ ಅವ್ರ ಮೇಲೆ ಚಂದ್ರಪ್ರಭಾ ಅವರು ಯಾರು ತಪ್ಪಿದೆ ಸರಿ ಇದೆ ಅಂತ ಕಮೆಂಟ್, ಅಂದ್ರೆ ಈ ವೀಕೆಂಡ್ ಅಲ್ಲಿ ಆದ್ರೂ ಅದು ಡಿಸ್ಕಸ್ ಆಗಬೇಕು ಅಂತ ಕೇಳ್ತಾ ಇದಾರೆ. ಸೊ ಅದೆಲ್ಲ ಫುಲ್ ಕಟ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಆಂಗಲ್ ಇಂದನೂ ಯೋಚನೆ ಮಾಡಬಹುದು, ಈ ತರ ಮಾಡೋದ್ರಿಂದ ಮೋಸ ಆಗುತ್ತೆ, ನನಗೂ ಎಲ್ಲ ಪರ್ಸನಲ್ ಆಗಿ ಮೋಸ ಆಗುತ್ತೆ ಅಂತ ಅನ್ಸು. ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡ್ತಾ ಇದ್ದಾರೆ, ಈಗ ಸ್ಟ್ರಾಂಗ್ ಇರೋರು ಯಾರು, ಅಭಿಷೇಕ್ ಆಗಿರ್ಬೋದು ಇಲ್ಲ ಧನುಷ್ ಆಗಿರ್ಬೋದು, ಹುಡುಗರುಗಳೇ ಜಾಸ್ತಿ ಟಾಸ್ಕ್ ನ ಗೆಲ್ಲೋದ್ರಿಂದ
ಹುಡುಗಿರಿಗೂ ಒಂದು ಅವಕಾಶ ಸಿಗ್ಬೇಕಲ್ವಾ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಇಲ್ಲ ಹುಡುಗರಲ್ಲೇ ವೀಕೆಸ್ಟ್ ಕಂಟೆಂಟರ್ಗಳು ಇರ್ತಾರೆ ಕೆಲವು. ಈಗ ಚಂದ್ರಪ್ರಭಾ ಅವ್ರು ಆಗಿರ್ಬೋದು, ಡಾಕ್ ಸತೀಶ್ ಅವ್ರು ಆಗಿರ್ಬೋದು, ಅವ್ರಿಗೆ ಈ ಫಿಸಿಕಲಿ ಸ್ಟ್ರಾಂಗ್ ಇರುವಂತ ಕಂಟೆಂಟರ್ ಮೇಲೆ ಅವ್ರು ಸ್ವಲ್ಪ ಗೆಲ್ಲಕ್ಕಾಗಲ್ಲ. ಅವಾಗ ಇದು ಬೇರೆಯವ್ರ ಮೇಲೆ ಬಿಟ್ಟಾಗ ವೀಕೆಸ್ಟ್ ಕಂಟೆಂಟ್ಗೂ ಕೂಡ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ. ಸೊ ಅದನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡು ಮೇ ಬಿ ಬಿಗ್ ಬಾಸ್ ಅವರು ವೀಕ್ ಕಂಟೆಂಟರ್ ಕೂಡ ಗೆಲ್ಲಬೇಕು ಟಾಸ್ಕ್ ಅನ್ನೋದು ಕೂಡ ರೂಲ್ಸ್ ಆಗಿರುತ್ತೆ ಗೇಮ್. ಅಂಡ್ ತುಂಬಾ ಜನ ಇನ್ನೊಂದು ಹೇಳ್ತಾರೆ ಅಂತಂದ್ರೆ, ಈಗ ಸದ್ಯಕ್ಕೆ ಕ್ಯಾಸ್ಟ್ ಮತ್ತೆ ಊರ್ ಮೇಲೂ ಕೂಡ ಬಿಗ್ ಬಾಸ್ ಅವ್ರ ಫೇವರಿಸಮ್ ಮಾಡ್ತಿದ್ದಾರೆ. ಅವ್ರವ್ರನ್ನ ಗೆಲ್ಸ್ಬೇಕು, ಊರವ್ರನ್ನ ಗೆಲ್ಸ್ಬೇಕು ಅಂತ ಒಂದು ತಲೆಯಲ್ಲಿ ಹಿಡ್ಕೊಂಡು ಆತರ ಮಾಡ್ತಿದಾರೆ ಅಂತ ಬರ್ತದೆ. ನನಗೂ ಎಷ್ಟು ಸರಿನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ಈ ಸತಿ ಅಂತೂ ಕ್ಲಿಯರ್ ಕಟ್ ಆಗಿ ಒಂದು ಲಿಟ್ರಲಿ ಬೇಜಾರಾಗಿದೆ ಏನಂತಂದ್ರೆ, ಬೇರೆ ಬೇರೆ ಗ್ರಾಮೀಣದಿಂದ ಪ್ರತಿಭೆಗಳು ಬರಬೇಕು. ಬಟ್ ಈಗ ಮಲ್ಲಮ್ಮ ಬಂದಿರೋದು ಎಲ್ಲಿ ಎಷ್ಟು ಸರಿ ಅಂತ ನನಗೆ ಇದುವರೆಗೂ ನಂಗೆ ಅನ್ನಿಸ್ತಲ್ಲ. ಅಂತ ಏನು ಪಾರ್ಟಿಸಿಪೇಷನ್ ಅಷ್ಟೇ ಇಲ್ಲ, ಮಾತು ಕೂಡ ಇಲ್ಲ. ಅವ್ರ ಮೇಲೆ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ದಲ್ಲ. ಅವರು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಒಂದು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡಿದ್ರು. ಅವ್ರಿಗೆ ಅಲ್ಲೇ ಪ್ರೀ ರೆಕಾರ್ಡ್ ಅಂತ ಅನ್ಸುತ್ತೆ ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿಗೆ ಏನ್ ಗೊತ್ತಾ, ಜಸ್ಟ್ 30 seconds 1 minute ಆಗಿರೋದ್ರಿಂದ ಅವ್ರಿಗೆ ಏನು ಬೇಕೋ ನೋಡಿ. ಅವ್ರ ವೀಡಿಯೋಸ್ಗಳೆಲ್ಲ ಜಾಸ್ತಿ ಏನಿಲ್ಲ, ಅವ್ರು ವ್ಲಾಗ್ಸ್ಗಳು ಮಾಡಿಸ್ತಾರೆ ಅಂತಂದ್ರೆ ಏನು ಮಾಡ್ತಾರೆ ಅಂದ್ರೆ, ಆಚೆ ಕಡೆ ಕರ್ಕೊಂಡೋಗಿ ಗೇಮ್ ಆಡ್ಸೋದು, ಇದೇನು ಹಿಂಗೈತಿ ಅಂತ ಮಾತಾಡೋದನ್ನ ರೆಕಾರ್ಡ್ ಮಾಡಿಬಿಟ್ಟು ಎಡಿಟ್ ಮಾಡಿ ಬಿಡ್ತಾರೆ. ಅದು ನಮ್ಗೆ ನಗು ಬರುತ್ತೆ. ಬಟ್ ಬಿಗ್ ಬಾಸ್ ಮನೆ ಹಂಗಲ್ಲ. ಬಿಗ್ ಬಾಸ್ ಮನೆಗೆ ಇಂಡಿವಿಜುವಲಿಟಿ ತುಂಬಾ ಸ್ಕಿಲ್ಸ್ ಏನಾದಿರ್ಬೇಕು. ಗಿಲ್ಲಿ ನಟ ಅವ್ರು ಹೆಂಗೆ ಇನ್ಸ್ಟೆಂಟ್ ಆಗಿ ಕಾಮಿಡಿ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ ಗೊತ್ತಾ, ಏನೇ ಒಂದಾದ್ರೂ ಬೇಜಾರು ಮಾಡ್ಕೊಳ್ದೆ ಅದೆಲ್ಲ ಒಂದ್ ಕಡೆ ಬೇಕಾಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಅಂಡ್ ಟಾಸ್ಕ್ ಅಂತ ಬಂದಾಗ ಮಲ್ಲಮ್ಮ ಅವ್ರ ಪಾಪ ಅವ್ರ ಏಜಿಗೆ ಮೀರಿದ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬಟ್ ಅಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನ್ ಮಾಡೋದು ಎತ್ತಕತೆ ಅಂತ ಅಲ್ಲಿ. ಸೊ ಮೇ ಬಿ ಬಿಗ್ ಬಾಸ್ ಮನೆ ಒಳಗಡೆ ಅವ್ರ ಬದಲು ಬೇರೆ ಯಾರಾದ್ರೂ ಬಂದಿರೋ ತುಂಬಾ ಚೆನ್ನಾಗಿರ್ತಿತ್ತು. ಈಗ ಹನುಮಂತಿಗೆ ಒಂದು ಚಾನ್ಸ್ ಸಿಕ್ಕಿದ್ದು ಆಕ್ಚುಲಿ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇನ್ನು ಎಂಗೇಜ್ ಅವರೇ ಹೇಳಿದ್ ಬಾಯ್ ಬಿಟ್ಟು ಏನಂದ್ರೆ, ಮದುವೆ ಆಗಕ್ಕೆ ದುಡ್ಡು ಬೇಕಾಗಿರುತ್ತೆ, ಇಲ್ಲ ಮನೆ ಕಟ್ಟಕ್ಕೆ ದುಡ್ಡು ಬೇಕಾಗಿರುತ್ತೆ, ಅದೆಲ್ಲ ಅವ್ರಿಗೆ ಒಂದ್ ಗೆದ್ರೆ ಹೆಲ್ಪ್ ಆಗುತ್ತೆ. ಪಾಪ 3-4 ತಿಂಗಳಿಂದ ಯಾವ್ದು ಇದಿಲ್ಲ. ಸೊ ನನ್ಗೆ ಕಾಸು ಬೇಕು ಅಂತ ನಾನು ಬಿಗ್ ಬಾಸ್ ಬಂದಿದ್ದೀನಿ ಅಂತ ಹೇಳಿ ಒಪ್ಕೊಂತಾರೆ. ಸೊ ಆ ರೀತಿ ತುಂಬಾ ಯಾರಿಗೆ ನೀಡ್ ಇದೆಯೋ ಅಂತವ್ರನ್ನ ಇನ್ವೈಟ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಏನಂದ್ರೆ, ನನಗೆ ಡಾಕ್ ಸತೀಶ್ ಅವ್ರದ್ದು ಕೂಡ ಪರ್ಫಾರ್ಮೆನ್ಸ್ ಅಲ್ಲಾಗ್ಲಿ, ಇಲ್ಲ ಅಂತಂದ್ರೆ ಅವ್ರು ಬಂದಿರೋದಕ್ಕೆ ರೀಸನ್ ಇಲ್ಲ, ಗೆಲ್ಲೋದಕ್ಕೆ ದುಡ್ಡಿದೆ ಅಂತ ಅವರೇ ಬಾಯ್ ಬಿಟ್ಟು ಹೇಳ್ಕೊಂಡಿದ್ದಾರೆ. ನಾನು ಇಲ್ಲಿ ಬಂದಿರೋದು ಶೋ ಆಫ್ ಕಷ್ಟೇ ಅಂತ ಹೇಳ್ತಾ ಇದ್ದಾರೆ. ಆ ಥರನೆಲ್ಲ ಯಾಕೆ ಕರೆಸ್ತಾರೆ ಇವರು? ತುಂಬ ಈಗ ಇಲ್ಲ ಅಂದ್ರೆ ಕಾಂಟ್ರವರ್ಸಿ ಇರೋರ್ನ ಕರೆಸಿ. ಈಗ ಜಗದೀಶ್ ಅವ್ರ ಕಾಂಟ್ರವರ್ಸಿ ಇತ್ತು ಆಕ್ಚುಲಿ, ಅವ್ರದ್ದು ದುಡ್ಡಿಲ್ಲ ಅಂತಲ್ಲ, ದುಡ್ಡು ಚೆನ್ನಾಗೇ ಇದೆ ಅವ್ರದ್ದು, ಅವರೇ ಹೇಳ್ಕೊಂಡಿದ್ರಲ್ಲ ನಾನು ಬಿಗ್ ಬಾಸ್ನೇ ಕಂಡ್ಕೊಂತೀನಿ ಅಂತ. ಬಟ್ ಅವ್ರ ಹತ್ರ ಕಾಂಟ್ರವರ್ಸಿಸ್ ಇತ್ತು, ಅವ್ರ ಹತ್ರ ಕಂಟೆಂಟ್ಗಳಿತ್ತು, ಆಚೆ ಕಡೆ ಜನಗಳ ಮಧ್ಯದಲ್ಲಿ ನೋಡಿದ್ದಾರೆ. ಬಟ್ ಇದು ಯಾಕೆ ಡಾಕ್ ಸತೀಶ್ ಅವ್ರನ್ನ ಕರೆಸೋರು ಅಂತ ಇನ್ನೂ ಗೊತ್ತಾಗಿಲ್ಲ. ಅಭಿಷೇಕ್ ಅವರಾಗಿರ್ಬೋದು, ಇಲ್ಲ ಧನುಷ್ ಅವರಾಗಿರ್ಬೋದು, ಅವರೆಲ್ಲ ಮುಂದೆ ಇನ್ನೂ ಫ್ಯೂಚರಲ್ಲಿ ಜಾಸ್ತಿ ಒಂದು ಹೀರೋ ಪಾತ್ರಕ್ಕೆ, ಇಲ್ಲ ಅಂತಂದ್ರೆ ಸೀರಿಯಲ್ಗಳ ಪಾತ್ರಕ್ಕೆ ಅವ್ರು ಅಷ್ಟೇ ಆ ಥರ ಸಿಗಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರಲ್ಲ, ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಬಟ್ ಇವರು ಈ ಮಲ್ಲಮ್ಮ ಅವ್ರನ್ನ ಕರ್ಕೊಂಡ್ಬಂದಾಗ ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ ನನಗೆ ಇದುವರೆಗೂ ಗೊತ್ತಿಲ್ಲ. ಎನಿವೇಸ್ ಗೈಸ್, ಈ ಒಂದಷ್ಟು ಪಾರ್ಟಿಸಿಪೇಟ್ಸ್ಗಳ ಮಧ್ಯದಲ್ಲಿ ಇವಾಗ ಜಗಳಗಳು ಕೂಡ ಸ್ಟಾರ್ಟ್ ಆಗಿದೆ. ಸೊ ಧ್ರುವಂತ್ ಅವರು ಕೂಡ ನನಗೆಲ್ಲೋ ಒಂದು ಕಡೆ ನೆನ್ನೆ ಮಾಡಿದ್ದು ಸ್ಪಂದನ ಅವರು ತುಂಬ ತಪ್ಪು ಅಂತ ಅನಿಸ್ತು. ಧ್ರುವಂತ್ ಅವ್ರದ್ದು ಎಲ್ಲೋ ಅವ್ರಿಗೂ ಕೂಡ ಟಾಸ್ಕ್ ಅನ್ನೋದು ಕೊಡಬೇಕಾಗುತ್ತೆ, ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡಲ್ವಾ ಅಂತ. ಈ ಒಂದು ಪ್ರೋಮೋದಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಏನಂತಂದ್ರೆ, ರಾಶಿಕ್ ಅವರು ಫೈನಲ್ ಕಂಟೆಂಟರ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಸೊ ರಾಶಿಕ್ ಅವ್ರು ಬೆಸ್ಟ್ ಇದ್ದಾರಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.